ಎಲ್ಲರಿಗೂ ನಮಸ್ಕಾರ. ಶಿರಾ ಹುಡುಗರು ಚಾನಲ್ಗೆ ಸ್ವಾಗತ. ಈ ವಿಡಿಯೋನ ಯಾರ್ಯಾರು ನೋಡ್ತಿದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲ ಮತ್ತೆ ನಮ್ಮ ಹುಡುಗಿ ಬಂದಿದ್ದು ಯೋಟ ತಾತು ಯಾರ ತಗನ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಅತ್ಲಾಗೆ ಸರಿ. ಯಮಾವ್ ನೀನಿನ್ನೇನು ನೀನು ಅಷ್ಟೇ ಹೇಳು. ಯಾವ್ದನ್ನ ಲಕ್ಷ್ಮ ದಿನ ಯಾರನ್ನ ಸಿಕ್ಕಿದ್ ನೀನು ಹಂಗೆ ಮಾಡೋದು. ಎಲೆ ಎಲೆ ಓಟು ಬಿಟ್ಟನಿ ನನ್ ಬುಡಕ್ಕೆ ಬಂದೆ. ಹಾ ನೀನ್ ಹೆಂಡ್ತಿನ ಯಾತನ ಏನು ಅಂಬಕ್ಕಿಲ್ಲ ನಾನು. ಸುಮ್ನೆ ಹಂಗಂದೆ ಹೇಳಮ್ಮ. ಯಮ್ಮ 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 ಯೋಯ್ ಸುಶೀಲಮ್ಮ, ಯಾಕೆ ಇಂಥ ಬಟ್ಟೆ ಇಕ್ಕಬಿಟ್ಟಿದ್ಯಾ? ಯಾಕತೆ ಚೆನ್ನಾಗಿ ಕಾಣಿಸಲ್ಲ ಬಟ್ಟೆ? ಏ ಅಮ್ಮಣ್ಣಿ, ಊರಾಗ್ಲಾರ ಯಾರು ನೋಡಿ ಏನು ಅಂಬ್ಲಿಲ್ಲ ನಿನ್ನ? ಏನು ಅಂಬ್ಲಿಲ್ಲ. ಯಾಕಮ್ಮ ಚೆನ್ನಾಗಿ ಕಾಣಲ್ಲ ಬಟ್ಟೆ ಅವಳಿಗೆ? ನಾನೇ ಕೊಡ್ಸಿದ್ದು. ಬೇಡ ಬೇಡ ಅಂದ್ಲು, ನಾನೇ ಕೊಡ್ಸಿದ್ದು. ಅನ್ಕಂಡೆ ನಾನು ಸೊಸೆ ಹಿಂಗ್ ಮಾಡಲ್ಲ. ಅವಳು ಯಾವತ್ತು ಇಂತ ಹಿಂಗೆಲ್ಲ ಬಟ್ಟೆ ಇಕ್ಕೆಮದು ಹಿಂಗೆಲ್ಲ ಮಾಡ್ಬೇಕು, ಆ ಶೋಕಿ ಮಾಡ್ಬೇಕು, ಈ ಶೋಕಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾಳಲ್ಲ. ಏನಪ್ಪ ಇವತ್ತು ಅಂತ ನಾನು ಅನ್ಕೊಂತೀನಿ. ನಿಂದೇನ್ ಕಿತಾಪತಿ? ಹೂನತೆ, ನಾನು ಬೇಡ ಬೇಡ ಅಂತ ಎಪ್ಪಗ್ ಬಡ್ಕಂಡೆ, ನನ್ನ ಮಾತು ಕೇಳಲಿಲ್ಲ ಅಲ್ವಲ್ಲ. ಓಟು ಬಿಟ್ಟನೆ ಬೆಂಗಳೂರಾಗೆ ಹೆಂಗನ ಇರ್ಲಿ, ಅಲ್ಲಿ ಯಾರು ಕೇಳಲ್ಲ ಹೇಳಲ್ಲ. ಅಲ್ಲಿ ಇರ್ಬೇಕಂಗೆ, ಇಲ್ಲ ಅಂದ್ರೆ ಆಡ್ಕೊಂತಾರೆ. ನೋಡಿದ್ರೆ ಇಲ್ಲೂ ಇಂಥ ಬಟ್ಟೆ ಇಕ್ಕಿಸ್ಕೊಂಡು ಕರ್ಕ ಬಂದಿದ್ಯಾ? ಗೊತ್ತಾಗಲ್ಲ ನಿನಗೆ ಒಂದ್ರ ಒಟ್ಟುನು ಇನ್ನು ಆಡ್ಕೋಬೇಕಲ್ಲ ಜನ. ನೋಡಪ್ಪ ಗುಂಡಜ್ಜಿ ಸೊಸೆ, ಭಯಭಕ್ತಿ ಇಲ್ಲ, ಎಂತೆಂಥ ಬಟ್ಟೆ ಇಕ್ಕ ಬತ್ತಾಳ ಹಂಗೆ ಹಿಂಗೆ ಅಂತಂದು. ಚೆನ್ನಾಗಿ ಕಾಣಿಸ್ತಿದೆ ಅಂತ ಇಕ್ಕಂದಿ. ಊರಲ್ಲಿ ಜನಕ್ಕೆ ಎದ್ಕೊಂಡು ನಾವ್ ಹಿಂಗ್ ಬಾಳ್ಬೇಕು. ಹೋಗ ಮೇಡಮ್, ಮೊದ್ಲು ಸೀರೆ ಉಡ್ಕೊಂಬ ಹೋಗು. ಈಗಳ ನಿನಗೆ ಬೆಂಗಳೂರಿಗೆ ಹೋಗಿ ಸೇರ್ಕೊಂಡಂಗಿಂದ ಒಂದಿಟ್ಟು ಭಯಭಕ್ತಿ ಕಡಿಮೆ ಆಗೈತಿ ನಿನಗೆ. ಒಂದು ಫೋನ್ ಮಾಡಲ್ಲ ಏನಿಲ್ಲ ನೀನು. ನೋಡತ್ತೆ ಇವಾಗ ಹೆಂಗ್ ಕಾಣಿಸ್ತೀನಿ? ಇದು ಅಂದ್ರೆ ನನ್ನ ಸೊಸೆ. ಎಲ್ಲದೇ ಈ ಚಿಂಟು ಇನ್ನೂ ಬಂದಿಲ್ಲ. ಒಂದ್ ಕ್ಷಣ ತಡ್ಕೊಳ್ರಿ, ಬತ್ತೈತಿ. ಯಪ್ಪ, ನಿನ್ಗೇನ ಒಂದ್ ರವಟ ಮಾನ ಮರ್ಯಾದೆ ಐತಿ ನಿನಗೆ? ಯಾಕಲ್ಲ? ಯಾಕೆ ಅಂತ ಕತ್ತಿನ್ಸಿರುತ್ತೆ ಸಣ್ಣಗಿರತ್ಗೆ. ನಾನು ರೋಡಾಗೆ ಬತ್ತಿರ ಅಂತ ಕಾಯ್ಕೊಂಡು ಯೋಟತ್ ಕಾಯೋದು ನೋಡಿದ್ರೆ ಸಪ್ಲಿಲ್ದಂಗೆ ಬಂದು ಇಲ್ಲಿ ಸೇರ್ಕೊಂಡಿದ್ದೀರಲ್ಲ, ಯೋಟತ್ ಬಂದು. ಚಿಂಟು ಚೆನ್ನಾಗಿದ್ದೀನಾ? ವಾಗಷ್ಟೇ ಏನು ಮಾತಾಡ್ಸ್ಬೇಡ್ರಿ. ಗಂಡ ಹೆಂಡತಿ ಸರಿಯಾದಾರ ನೀವಿಬ್ರು. ಹುಡುಗ ಬಿಸ್ಲಾಗ ಕಾಯ್ಕೊಂಡು ನಿಂತೈತೆ. ಸುಳ್ಳು ಹೇಳಿರಿ ಹೆಂಗೆ ಅಮ್ಮದ್ ಬಿಟ್ಟು ಸುಮ್ನಾದ್ರು ಶಿರದಾಗಿದ್ದೀನಿ, ಅಲ್ಲಿದ್ದೀನಿ, ಇಲ್ಲಿದ್ದೀನಿ ಅಂತಂದು ಸುಮ್ನಾದ್ರು ಕಾಗೆ ಆರಿಸ್ತೀರಿ ನನಗೆ. ನೀನು ಕಾಯ್ಕೊಂಡು ನಿನ್ಕಂತ ಹೇಳಿದ್ವಿ ನಾವು. ಹೇಳ್ತೀರಾ? ಯಾಕೆ ಹೇಳ್ತೀರಪ್ಪ? ನಿಮ್ಮಿಬ್ರಿಗೂ ನನ್ನ ಮೇಲೆ ಇಷ್ಟನೇ ಇಲ್ಲ. ನಮ್ಮ ಅಜ್ಜಿ ಆಗಿರತ್ಗೆ ನನ್ನ ಚೆನ್ನಾಗಿ ನೋಡ್ಕೊಂಬೈತಿ. ನೀವಾಗಿದ್ರೆ ಯಾವ ಮೂಲಕ್ಕೆ ತಳ್ಳಿ ಅದೇ ಹೋಗ್ತಿದ್ರೆ ಕೆಲಸ ಅಂತಂದು ನಾನು ಮನೆಗೆ ಒಣ ಹೊಡಿಬೇಕಿತ್ತು ಕುಕ್ಕಂಡು ಅಷ್ಟೇ. ನೋಡ ನೀನ್ ಯಾಕ ಮಾತು ಜಾಸ್ತಿ ಆಗ್ತಾವೆ, ನಾಲ್ಗೆ ಉದ್ದ ಬೆಳೆಸ್ತಿದ್ಯಾ, ಏನೆಲ್ಲ ತೆಗೆದು ಬಿಟ್ರೆ ಅಂದ್ರೆ ಮುಷ್ನಿ ರಿಪೇರಿಗೆ ಹೋಗ್ಬೇಕು. ಹೋಗ್ತೈತೆ ನಾನೇನ ಅಂತವ್ರು ಕಡ್ಲೆ ಬುರುಕ್ ತಿನ್ಕೊಂಡು ಕುಕ್ಕಣಿಸ್ತೀನಿ ಅನ್ಕೊಂಡಿದ್ಯಾನು? ನೋಡ್ದೆ ಏನ್ ಮಿಕ್ ಮೇಲೆ ಕೂಕಂಡ ಅಲ್ಲಿ ಯಮ ಎಲ್ಲ ನಿನ್ನಿಂದಾನೆ. ಇದು ಒಳ್ಳೆ ಜನಕತೆ. ನಾನೇನ್ ಮಾಡಿದ್ನಲ್ಲ? ನೀನು ಉಪ್ಸಿ ಅಂದು ತಿಕ್ಕ ಮ್ಯಾಕೋ ಐತಿ. ಅಧಿಕವಾಗಿ ಮದ್ದಿರಿ ಬೆಟ್ಟದ ಮೇಲೆ ಕೂಕಣೈತ ಅಂದು. ಯಪ್ಪ, ನನ್ ತಿಕ್ಕ ಏನೋ ಮದ್ಗಿರಿ ಬೆಟ್ಟದ ಮೇಲೆ ಕೂಕಣೈತಿ, ನಿಂದು ಚಿತ್ರದುರ್ಗದ ಕೋಟೆ ಮೇಲೆ ಕೂಕಣೈತಾ? ಏನಲ್ಲ ಓಟ್ ಬಿಟ್ಟನೆ ಏನ್ ಮಾತಾಡದ್ ನೀನು? ಎಲ್ಲ ಬಿಡಪ್ಪ, ಹುಡುಗನ್ ತಲೆ ಯಾಕೆ ಹಂಗೆ ಹಿಡ್ಕೊಂಡಿದ್ಯಾ? ನೀನ್ ಸುಮ್ನೆ ಇರ್ತೀಯಾ ಇಲ್ಲ ನಿನ್ಗೆ ಚಾಟ್ಸ್ ಓದಿಲ್ಲ ಈ ಕಡೆಯಿಂದ? ಯಪ್ಪ, ನಾನು ಹೇಳ್ತೀನಿ ನೋಡಿ, ನನಗೇನೋ ಸಿಟ್ಟು ಬಂದ್ರೆ ಅಲ್ಲ ಕಟ್ಬಿಡ್ತೀನಿ ಅಷ್ಟೇ. ನೀನು ನೋಡಿ ನಾನು ದುಡ್ಡು ಹಿಡ್ಕೊಂಡಿದ್ದೆ ಬಿಡಪ್ಪ. ಯಾಕಲ್ಲ ಹುಡುಗನ ಮೇಲೆ ಅಷ್ಟೊಂದು ರೋಸ್ತಿ ಇವತ್ತು? ನೀವು ಯಾಕಾದ್ರೂ ಬಂದ್ರೆ ಹಬ್ಬಕ್ಕೆ? ನಾನು ನನ್ನ ಮೊಮ್ಮಗನೇ ಮಾಡ್ಕೊಂಡು ತಿಂತಿದ್ವತ್ತೆ. ನೀವು ಹಬ್ಬಕ್ಕೆ ಬರೋದು ಸಾಕು, ಈ ಪಾಠ ಸಾಕು. ಪಾಪ ಬಾರಪ್ಪ, ಅವಂತ ಏನು ಜಗಳ ಮಾಡ್ತೀನಿ ಬಾ. ನೋಡಜ್ಜಿ ಮತ್ತೀಗ ಅಪ್ಪ ಹೆಂಗೆ ಬೈತೈತೆ. ನಾನು ಅವ್ರ ಮೇಲೆ ಆಸೆಯಿಂದ ತಾನೇ ಬರ್ತಾರಂತ ಹೋಗಿ ಬಸ್ ಸ್ಟಾಪಿಗೆ ಕಾಯ್ಕೊಂಡು ನಿಂತಿದ್ದೆ ನಾನು. ಅವನು ದೂರದಿಂದ ಬಂದಾನಲ್ಲ, ಅದಕ್ಕೆ ಹುಡ್ರು ಕಟ್ಕೊಂಡು ಅವ್ನ ಮಕ ಎಲ್ಲನೇ. ಬಾ ನೀನು ಸುಮ್ಮನೆ ಮಾತಾಡ್ಬಿಡ ಬಾ. ಅಜ್ಜಿ, ನಾನು ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ, ನಿನ್ನ ಜೊತೆಗೆ ಇರ್ತೀನಿ. ನಾನು ಇವ್ರ ಜೊತೆಗೆ ಕಳಿಸ್ಬೇಡ ಯಾವತ್ತೂ. ಇವತ್ತು ಹಿಂಗೆ ನೋಡ್ಕೊಂಬಾರ, ಇನ್ನು ಮುಂದೆ ನಾನು ನೋಡ್ಕೊಂತಾರೆ. ನಾನು ಚೆನ್ನಾಗಿ ಓದಿದ್ದು ಒಳ್ಳೆ ಕೆಲಸ ತಗೋಬೇಕು ನಾನು. ಇಲ್ಲ ಹೇಳಪ್ಪ, ಕಳ್ಸಲ್ಲ, ನಾನೇ ನೋಡ್ಕೊಂತೀನಿ ಹೋಗು. ನೋಡ್ಕೊಂಚೆ ಇರೋ ತಕ ನೋಡ್ಕೊಂಚೆ ಸತ್ ಮೇಲೆ. ಯಪ್ಪ ನೋಡ ಅಷ್ಟೇ, ನನಗೆ ತಿಕ್ಲು ಹತ್ತಿಸ್ಬೇಡ. ಏನೋ ನಮ್ಮ ಅಜ್ಜಿನ ಏನೋ ಒಂದು ಮಾತಂದೆ ಕಲ್ಗಿಲ್ ತಕೊಂಡು ಬುಲ್ಡಿಗೆ ಎಸ್ಕೊಡ್ತೀನಿ ಅಷ್ಟೇ. ಎಲ್ಲ ಬಾರಲ್ಲ ಹುಡುಗ, ನೀನು ಎದ್ರಿಗೆ ಮಾತಾಡಿ ಇನ್ನೂ ನಿನ್ನ ಸಿಟ್ಟು ಜಾಸ್ತಿ ಆಗ್ತೈತಿ. ಅಜ್ಜಿ ನೋಡ ಅಷ್ಟೇ, ನಿನ್ನ ಯಾರು ಬೈಯಂಗಿಲ್ಲ. ಯಾರನ್ನ ಬೈದ್ರೆ ನಾನು ಸುಮ್ಮನಿರಲ್ಲ ಅಷ್ಟೇ. ನಾನೇನಲ್ಲ ಅಲ್ಲಾಗೆ ಕದ್ದು ಬಿಡ್ತೀನಿ, ಇಲ್ಲಾಂದ್ರೆ ಕಲ್ಗಿಲ್ ತಗೊಂಡು ಬುಲ್ಡಿಗೆ ಎಸಿತೀನಿ. ಅದು ಯಾರನ್ನಾಗಿರಲಿ, ನಮ್ಮಮ್ಮ ಏನಾಗಿರಲಿ, ನಮ್ಮಪ್ಪ ಏನಾಗಿರಲಿ, ಯಾರನ್ನಾಗಿರಲಿ, ನೀನೊಂದು ಬೈಯೋ ಅಧಿಕಾರ ನನಗೆ ಮಾತ್ರ ಅಷ್ಟೇ ಇರೋದು. ಅದು ಸಿಟ್ಟ ಇಲ್ಲ, ಪ್ರೀತಿಯಿಂದ ಬೈತೀನಿ ಅಷ್ಟೇ. ನೀನು ಯಾರು ಬೈಯಂಗಿಲ್ಲ ಅಷ್ಟೇ ನೋಡು. ಸರಿ ಬಾ, ಇವಾಗ ನೀನು ಆಮೇಲೆ ಬಂದು ಮಾತಾಡಿ ಬಾ.
ನೋಡು ಈಗಲೇ ಹೇಳ್ತೀನಿ, ನಮ್ಮ ಅಜ್ಜಿ ಸವಾಸಕ್ಕೆ ನಾನು ಬಂದ್ರೆ ನೀವು ಈ ಊರಿಗೆ ಕಾಲಿಕ್ಬೇಡ್ರಿ. ಹೆಂಗ ಬೆಂಗಳೂರಾಗೆ ದುಡ್ಕೊಂಡು ಅಲ್ಲೇ ಬಿದ್ದಿರ್ಬೇಕು. ಏನೋ ನಮ್ಮನೆ ಗಿಮ್ಮನೆ ಅಂತ ಬಂದ್ರೆ ನಾನು ಸುಮ್ಮನೆ ಇರಲ್ಲ. ಎಲೆ ಬಾರ್ಲ ಹುಡ್ಗ, ಹುಷಾರು. ಅಲ್ಲಪ್ಪ ನಿನ್ಗೇನೋ ಒಂದ್ರ ಒಟ್ಟು ಮಾನ ಮರ್ಯಾದೆ ಯಾತನ ಐತೆ. ಹೋಗಿ ಹೋಗಿ ಆ ಸಣ್ಣ ಹುಡುಗನ ಮೇಲೆ ಜಗಳಕ್ಕೆ ಹೋಗ್ತೀಯಲ್ಲ, ನಿನ್ಗೇನೋ ಒಂದಿಷ್ಟು ನಾಚಿಕೆ ಇಲ್ವೇ ನಿನಗೆ? ಏನೋ ನಮ್ಮ ಅಪ್ಪ ಅಮ್ಮಯ್ಯ ಬರ್ತಾರೆ ಏನಂತ ತತ್ತಾರೆ ಅಂತ ಕಾಯ್ಕೊಂಡು ಕೂಕೊಂಡಿರೋ ಹುಡುಗನ್ನ ನೀನು ಹಿಂಗೆ ಬಂದು ಹಿಂಗೆ ಬೇಜಾರು ಮಾಡೋದು. ಎಲೆ ಸುಮ್ಮನಿರೆ, ಅವ್ನ ಕಂಡ್ರೆ ನಂಗೇನು ಸ್ಟೈಲ್ ಅನ್ಕೊಂಡಿದ್ಯಾ? ಯೋಸ್ ನಿನಗೆ ಬಂದಿರೋದು ಹಂಗೆ ಒಂದಿಟ್ಟು ಕಾಟ ಕೊಡೋಣ ಅಂತಂದು. ನಿನಗೆ ಗೊತ್ತಾಗಲ್ಲ ಸುಮ್ಮನೆ ನಾವು ತಂದೆ ಮಗ ಹೆಂಗನ ಮಾಡ್ಕೊಂತೀವಿ, ನಿನಗೆ ಯಾಕೆ?